ಸಂದರ್ಭದಲ್ಲಿ ನಾವು ಸಭೆಯಲ್ಲಿ ಭಾಗವಹಿಸಿ ಅವರು ಮಂಜುನಾಥ್ ಪ್ರಸಾದ್ ಅವರು ಮಾಡಿದಂಥ ಸಭೆಗಳನ್ನು ಮುಖಂಡರ ಜೊತೆ ಸಭೆ ಮಾಡಿ ಚರ್ಚೆ ಮಾಡೋದನ್ನು ಕೂಡ ವಿವರಣೆ ಕೊಟ್ಟರು ಸಭೆಯಲ್ಲಿ. ಈ ರೀತಿ ಅವ್ರ ಬೇಡಿಕೆಗಳು ಇದೇ ರೀತಿ ಮಾಡಬೇಕು ಅನ್ನೋದು. ಅದಾದಮೇಲೆ ನಾರಾಯಣ ಅವರನ್ನು ಕೂಡ ಮುಖ್ಯಮಂತ್ರಿಗಳೇ ಕೇಳಿದ್ರು, ನಿಮ್ಮ ಬೇಡಿಕೆಗಳು ಏನಿದೆ ಹೇಳಿ ನಾರಾಯಣ ಅವರೇ ಅಂತ ಹೇಳಿ. ಅವ್ರಿಗೂ ಹೇಳಿದ್ರು ನಮಗೆ ಇವೆಲ್ಲನೂ ಆಗಬೇಕು ಅನ್ನೋಂಥ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಅದಾದಮೇಲೆ ಆಯೋಗದ ಅಧ್ಯಕ್ಷನಾಗಿ ನನ್ನನ್ನು ಕೇಳಿದ್ರು, ನಿಮ್ಮ ಅಭಿಪ್ರಾಯನೂ ಕೂಡ ಹೇಳಿ ಅಂತೇಳಿ. ನಾವು ಅಭಿಪ್ರಾಯ ಕೊಡುವಾಗ ನಾವು ಅವ್ರಿಗೆ ಇವರು ಏನು ಮುಖಂಡಗಳು ಪ್ರಸ್ತಾಪ ಮಾಡ್ತಾರೆ ಅಷ್ಟು ಕೂಡ ತುಂಬ ಆಗಬೇಕಾದಂಥ ಕೆಲಸ ಕಾರ್ಯಗಳು. ನಾನು ಕೂಡ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ನಾವು ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವೆಲ್ಲನೂ ಮಾಡಬೇಕು ಅಂತ ಹೇಳುವಾಗ ಮೊದಲನೇ ಪಾಯಿಂಟಲ್ಲಿ ಇದ್ದಂಥದ್ದು ಇವ್ರದ್ದು ನಾವು ಕಾಯಂ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ಇವರು ಮೊದಲನೇ ಬೇಡಿಕೆ. ನಮ್ಮನ್ನೆಲ್ಲರೂ ಕೂಡ ಏಕಾಏಕಿ ಲೋಡರ್ಸ್ ಇರಲಿ, ಡ್ರೈವರ್ಸ್ ಇರಲಿ, ಯಾರೇನಿರಲಿ ಎಲ್ಲರನ್ನೂ ಕಾಯಂ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವ್ರನ್ನ ಗಮನಕ್ಕೆ ತಂದಾಗ ಅವರು ಸರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲನೂ ಕೂಡ ನಮ್ಮನ್ನೇ ಕೇಳಿದಾಗ ಇವತ್ತು ರಾಜ್ಯದಲ್ಲಿ ಒಟ್ಟು ಇರ್ತಕ್ಕಂಥ 49,000 ಹುದ್ದೆಗಳು ಇರ್ತಕ್ಕಂಥದ್ದು. ಒಟ್ಟಾರೆ ಕಾರ್ಮಿಕರು ಎಲ್ಲರೂ ಕೂಡ ಸೇರಿ 49,000 ಹುದ್ದೆಗಳಿದೆ. ಇದರಲ್ಲಿ ಈಗ 10,027 ಹುದ್ದೆಗಳು ಕಾಯಂ ಇರ್ತಕ್ಕಂಥದ್ದು. ಈಗ ಇಡೀ ರಾಜ್ಯ ವ್ಯಾಪ್ತಿ 10,027 ಇಡೀ ರಾಜ್ಯಾದ್ಯಂತ ಕಾಯಂ ಆಗಿರ್ತಕ್ಕಂಥವ್ರು 10,027 ಹುದ್ದೆಗಳು. ಅದರಲ್ಲಿ ಈ 10,000 ಹುದ್ದೆಗಳು ಕಳೆದ್ರೆ ನಮಗೆ ಇನ್ನೂ ಬೇರೆ ಬೇರೆ ರೀತಿ ಲೋಡರ್ಸು ಡ್ರೈವರ್ಸ್ ಇವ್ರು ಬಿಟ್ಟು ನಮಗೆ 36,000 ಹುದ್ದೆಗಳು ಖಾಲಿ ಉಳಿತವೆ. ಇಲ್ಲ 26,000 ಪರ್ಮನೆಂಟ್ ಇರೋರು ರಾಜ್ಯದಲ್ಲಿ ಟೋಟಲ್ ಆಗಿ 373 ಜನ ವರ್ಕಿಂಗ್ ಮಾಡ್ತಾರೆ. ಹೌದೌದು. ಸ್ಯಾಂಕ್ಷನ್ ಪೋಸ್ಟ್ 43,445 ಸ್ಯಾಂಕ್ಷನ್ ಪೋಸ್ಟ್ ಇಡೀ ಇರ್ತಕ್ಕಂಥ ಕಾರ್ಮಿಕರು ಪರ್ಮನೆಂಟ್ ಇರ್ತಕ್ಕಂಥವ್ರು. ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು 41,373 ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅದರಲ್ಲಿ 10,000 ಮಾತ್ರ ಪರ್ಮನೆಂಟ್. 26,349 ಅವರು 26,349 ನೇರ ಪಾವತಿ ಇರ್ತಕ್ಕಂಥದ್ದು. ನೇರ ಪಾವತಿ ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಪೇಮೆಂಟ್ ಹೋಗ್ತಕ್ಕಂಥದ್ದು, ಡೈರೆಕ್ಟ್ ಪೇಮೆಂಟ್ ಹೋಗ್ತಕ್ಕಂಥದ್ದು. ಅಂತೇವ್ರು 26,000 ಜನ ಇರ್ತಕ್ಕಂಥದ್ದು. ನಾವು ಸಲಹೆ ಕೊಡ್ತಕ್ಕಂಥದ್ದು 26,000 ಜನ ನೇರ ಪಾವತಿ ಇದ್ದಾರೆ. ಹಾಗಾಗಿ 10,390 ಹುದ್ದೆಗಳು ಖಾಲಿ ಇದೆ. 10,390 ಹುದ್ದೆಗಳು ಅವು ಒಂದು 5-6 ವರ್ಷದಿಂದಲೂ ಅನೇಕ ವರ್ಷಗಳಿಂದಲೂ ಖಾಲಿ ಉಳ್ಕೊಂಡ್ಬಂದ್ಬಿಟ್ಟಿವೆ. ಖಾಲಿ ಅಪ್ರೂವ್ ಆಗಿ ಸರ್ಕಾರ ಅಪ್ರೂವ್ ಕೊಟ್ಟರ ಪೋಸ್ಟ್ಗಳವು. ಅದನ್ನೇನು ಚೇಂಜ್ ಮಾಡೋಂಥದ್ದು. ಯಾಕವು ಖಾಲಿ ಉಳ್ಕೊಂಡಿದ್ದೇವೆ ಅಂದರೆ, ಉದಾಹರಣೆ ತಮ್ಗೆ ಹೇಳಬೇಕು ಅಂದರೆ, ಯಾವುದೇ ಮುನ್ಸಿಪಾಲ್ಟಿಗೆ ಹೋಗಲಿ, ಮಹಾನಗರ ಪಾಲಿಕೆ ಹೋಗಲಿ, BBMPಗಾಗಲಿ ನಾವು ಯಾಕೆ ಫಿಲಪ್ ಆಗಿಲ್ಲ ಅಂದರೆ, ಸರ್ ಅದು ಇದು ಪೋಸ್ಟ್ ಸಿಸ್ಟಮಲ್ಲಿ ಸೈನಿಕರಿಗಿದೆ, ಮೈನಾರಿಟಿಗಿದೆ, ಬೇರೆ ಬೇರೆಯವ್ರಿಗೆ ಇದೆ. ಹಾಗಾಗಿ ಈ ಹುದ್ದೆಗಳನ್ನ ತುಂಬಕ್ಕೆ ಆಗ್ತಾ ಇಲ್ಲ ಅಂದರೆ ಯಾರೂ ಬರೋದಿಲ್ಲ. ಯಾಕಂದ್ರೆ ಅವೆಲ್ಲನೂ ತೆಗಿಬೇಕು ಅಂದರೆ ಚೇಂಜ್ ಆಗಬೇಕು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ಸಾರಿಗೆ ಅದು ರಿಯಾಯಿತಿ ಕೊಟ್ಟು ಈ ಹುದ್ದೆಗಳನ್ನ ತುಂಬೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಮುಖ್ಯಮಂತ್ರಿಗಳು ಭಾರಿ ಸರಾಗಿ ಹೋಗ್ಕೊಂಡು ಕಾನೂನು ತಿದ್ದುಪಡಿ ಮಾಡ್ಕೊಂಡ್ರೆ ಏನಾದಿದ್ರೆ 10,000 ಹುದ್ದೆಗಳನ್ನ ಪ್ರಾರಂಭಿಕವಾಗಿ ತುಂಬ ಕೆಲಸ ಮಾಡೋಣ ಅಂತ ಮಾತನ್ನ ಹೇಳಿದ್ರು. ಏನಿನ್ನು ಉಳ್ಕೊಳ್ತವೆ ಸುಮಾರು 16,000 ಉಳ್ಕೊಳ್ತವೆ. 16,000 ಉಳ್ಕೊಳ್ತಕ್ಕಂಥ ಪೋಸ್ಟಲ್ಲಿ ಸುಮಾರು ನಮಗೆ ರಿಟೈರ್ಡ್ ಆಗೋರು ಬೇರೆ ಬೇರೆಯವರೆಲ್ಲ ಸೇರಿದ್ರೆ ಸುಮಾರು ಖಾಲಿಯಾಗಿ ಹೋಗ್ತದೆ. ಇನ್ನು ಉಳಿಯೋದೆಷ್ಟು ಅಂದರೆ ಅಂದಾಜು ಒಂದು 10,000 ಉಳಿಬಹುದು ಉಳಿತಕ್ಕಂಥ ಪೋಸ್ಟ್ಗಳು. ಇದನ್ನ ನಾವು ಪರ್ಮನೆಂಟ್ ಮಾಡಬೇಕು ಅಂದಾಗ ಕರೆಕ್ಟ್ ಇದನ್ನು ಪರ್ಮನೆಂಟ್ ಮಾಡೋಕ್ಕೆ ತಾತ್ವಿಕವಾಗಿ ಸರ್ಕಾರ ಒಪ್ಕೊಂಡಿದೆ.
ಇದನ್ನ ಒಪ್ಕೊಂಡಿದೆ ಸರ್ಕಾರ, ಇದನ್ನ ನಾವು ಮಾಡಕ್ಕೆ ಬದ್ಧವಾಗಿದ್ದೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು. ಅದ್ರ ಜೊತೆಗೆ ಪರ್ಮನೆಂಟ್ ಮಾಡಕ್ಕೆ ಮೊದಲು 10,000 ಇಲ್ಲಿ 15,000 ಇಲ್ಲಿ 20,000 ಇಲ್ಲಿ ಎಲ್ಲರೂ ಕೂಡ ಕಾಯಂ ಮಾಡೋದಕ್ಕೆ ತಾತ್ವಿಕವಾಗಿ ಸರ್ಕಾರ ಒಪ್ಪಿದೆ ಅಂತಂದ. ಎಲ್ಲರೂ ಸಾರ ಸಗಟು ಎಲ್ಲರೂ ಕೂಡ ಎಲ್ಲಿ ಒಂದು ಪಾಯಿಂಟ್ ಸ್ವಲ್ಪ ವ್ಯತ್ಯಾಸ ಅಂತಂದ್ರೆ ಈ ಲೋಡರ್ಸು, ಡ್ರೈವರ್ಸು, ಟಿಪ್ಪರ್ಸು ಕಾಂಟ್ರಾಕ್ಟ್ ಕೆಳಗಡೆ ಇದ್ದಾರೆ. ಅವರು 2 ವರ್ಷ 3 ವರ್ಷ MOU ಮಾಡ್ಕೊಂಡಿರ್ತಾರೆ. ಅದನ್ನ ಏಕಾಏಕಿ ತೆಗೆಯಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಇದನ್ನ ನಾವು ಈ ಯಾರು ಪರ್ಮನೆಂಟ್ ಆಗಿ ಹೋಗ್ತಾರೋ ಬಿಟ್ಟು ಇವ್ರನ್ನ ನೇರ ಪಾವತಿಗೆ ಒಳಪಡಿಸ್ಕೊಂಡ ಅಂತ ಉದ್ದೇಶ. ಯಾರನ್ನ ಈ ಲೋಡರ್ಸು, ಡ್ರೈವರ್ಸು ನೇರ ಪಾವತಿಗೆ ಒಳಪಡಿಸ್ಕೊಂಡ್ರೆ ಇವ್ರಿಗೆಲ್ಲರೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿ ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ 3 ತಿಂಗಳ ಒಳಗಡೆ ಒಂದು ವರದಿ ಕೊಡಿ, ಅದಕ್ಕೋಸ್ಕರ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅನ್ನೋದನ್ನ ಮಾಡಿ ಒಂದು ಕಮಿಟಿನೂ ಕೂಡ ಕಾನ್ಸ್ಟಿಟ್ಯೂಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರವಾಗಿ ನಾವು ನೋಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬೇಡಿಕೆಗಳನ್ನು ಕೂಡ ಅಸ್ತು ಅಂತಂತ ಹೇಳಿದ್ರೆ ಎಲ್ಲ ಬೇಡಿಕೆಗಳನ್ನು ನಾನು ಅವರ ನೇತೃತ್ವದಲ್ಲಿ ಏನು ಹೋರಾಟ ನಡೆದಿದೆಯೋ ಅವರು ಇದೇ ಆಯೋಗದ ಇದೇ ಚೇರ್ನಲ್ಲಿ ಕೂತು ಹೋಗಿರುವಂತವ್ರು. 3 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅವರು ಇಲ್ಲಿ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ಅವಧಿನಲ್ಲೇನೆ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮಾಡಬಹುದಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಬೇಕಾಬಿಟ್ಟಿಯಾಗಿ ನೇಮಕಾತಿಗಳನ್ನ ಮಾಡಿಕೊಳ್ಳುವಂಥದ್ದು ಕಾಂಟ್ರಾಕ್ಟರ್ ಮೂಲಕವಾಗಿ ಅವ್ರನ್ನ ಯಾವಾಗ ಬೇಕು ಅವಾಗ ಸೇರಿಸ್ಕೊಳ್ಳೋದು, ಬೇಡ ಅಂದಾಗ ಮತ್ತೆ ವಾಪಸ್ ಕಳಿಸೋದು. ಅಂದ್ರೆ ಅವರಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ನಾನು 4 ಅಂಶಗಳನ್ನ ನಮ್ಮ ಇಡೀ ರಾಜ್ಯದ ಸ್ವಚ್ಛತಾ ಕೆಲಸ ಮಾಡೋದಕ್ಕೆ ಒಟ್ಟು ಎಷ್ಟು ಪೌರ ಕಾರ್ಮಿಕರು ಬೇಕು, ಇವರಿಗೆ ಎಷ್ಟು ಸಂಬಳಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕು, ಇವರ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಆಗಬೇಕು, ಇದೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ನಾನು ಆ ವರದಿಯಲ್ಲಿ ಕೊಟ್ಟಿದ್ದೆ. ಸೊ ಅದು ಆ ವರದಿಯನ್ನ ಇವತ್ತಿನವರೆಗೂ ಅವತ್ತಿನ ಸರ್ಕಾರಗಳು ಮಾಡಿರ್ಲಿಲ್ಲ. ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಶಾಶ್ವತವಾಗಿರ್ತಕ್ಕಂಥ ಒಂದು ನೀತಿ ರೂಪಣೆಯನ್ನ ನಾನು ರಚನೆ ಮಾಡ್ತೇನೆ. ಈ ನೀತಿ ರೂಪಣೆಯನ್ನ ರಚನೆ ಮಾಡಿರುವಂತದ್ದು ನಾನು ಅಸೆಂಬ್ಲಿಯಲ್ಲಿ ಅದಕ್ಕೆ ಒಪ್ಪಿಗೆ ತಗೊಂಡು ಮುಂದೆ ಯಾವುದೇ ಸರ್ಕಾರ ಬಂದ್ರು ಅದನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಇದೇನಾದ್ರೂ ಜಾರಿಗೆ ತಗೊಂಡು ಬಂದ್ರೆ ನಮ್ಮೆಲ್ಲ ಪೌರ ಕಾರ್ಮಿಕರ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದರಿಂದ ಸಿಗುತ್ತೆ ಅನ್ನುವಂಥದ್ದು ನಮ್ಗನ್ಸಿದೆ. ಅದಕ್ಕೊಳಗಡೆ ಇದರ ಪ್ರಕ್ರಿಯೆಯನ್ನ ನಾವು ಪೂರ್ಣಗೊಳಿಸಬೇಕು ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮತ್ತು ಲೋಡರ್ಸು, ಹೆಲ್ಪರ್ಸ್ಗಳು ಏನಿದ್ದಾರೋ ಅವರು ಕಾಂಟ್ರಾಕ್ಟರ್ ಥ್ರೂನಲ್ಲಿದ್ದಾರೆ. ಅವ್ರನ್ನ ಹಂತವಾಗಿ ನೇರ ಪಾವತಿಗೆ ಅವ್ರನ್ನ ಪರಿವರ್ತನೆ ಮಾಡಿ ಮುಂದೆ ಬರುವಂತ 2 ವರ್ಷ 3 ವರ್ಷದೊಳಗಡೆ ಅವ್ರನ್ನು ಪರ್ಮನೆಂಟ್ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ನೀತಿಯನ್ನ ರೂಪಿಸಿ ಅಂತ ಅಧಿಕಾರಿಗಳ ಹತ್ರ ಹೇಳಿದ್ದಾರೆ. ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಅವರು ಒಂದೇ ಮಾತು ಹೇಳಿದ್ರು, ಸಮಾಜದ ಕಟ್ಟ ಕಡೆಯ ಸಮುದಾಯವಾಗಿರ್ತಕ್ಕಂಥ ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾನು ಸಾತ್ವಿಕವಾಗಿ ಒಪ್ಕೊಳ್ತದೆ ಅಂತೇಳಿ 6 ಬೇಡಿಕೆ ಇಟ್ಟಿದ್ರು. ಅವರು 6 ಬೇಡಿಕೆಗಳನ್ನು ಒಪ್ಕೊಂಡ್ರು. ಎಲ್ಲವನ್ನೂ ಸಮಾಧಾನವಾಗಿ ಕೇಳಿದ್ರು. ಸಫಾಯಿ ಕರ್ಮಚಾರಿ ಮುಖಂಡರು ಹೇಳ್ತಕ್ಕಂಥ ಎಲ್ಲ ಅಭಿಪ್ರಾಯಗಳನ್ನು ಕೇಳಿದ್ರು, ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ರು. ಕೇಳಿದ ನಂತರ ಎಲ್ಲ ಬೇಡಿಕೆಗಳನ್ನ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಲ್ಲ, ಅಧಿಕಾರಿಗಳ ಅಭಿಪ್ರಾಯಗಳು ಕೇಳಲ್ಲ ಮುಖ್ಯಮಂತ್ರಿಗಳು. ನಾನು ನೋಡಿದ್ದೀನಿ, ಬಹಳಷ್ಟು ಜನ ಮುಖ್ಯಮಂತ್ರಿ ನೋಡಿದ್ದೀನಿ. ನಮ್ಮ ಬೇಡಿಕೆ ನಮ್ಮ ಅಭಿಪ್ರಾಯಗಳನ್ನು ಕೇಳಿದ ನಂತರ ಕೊನೆಯದಾಗಿ ಅಧಿಕಾರಿಗಳ ಅಭಿಪ್ರಾಯ ಕೇಳ್ತಾರೆ, ಆದ್ರೆ ಮುಖ್ಯಮಂತ್ರಿ ಅಭಿಪ್ರಾಯ ಕೂಡ ಕೇಳಲ್ಲ. ಒಂದು ಹಂತದಲ್ಲಿ ಹೇಳಿದ್ರು, ಯಾರೋ ಒಬ್ಬರು ಹೇಳ್ತಾ ಕಿವಿ ನನ್ನ ಕಿವಿ ಬಿತ್ತು, ಎಷ್ಟಾಗ್ಬೋದು ಹೊರೆ ಸರ್ಕಾರಕ್ಕೆ ಎಷ್ಟು ಆರ್ಥಿಕ ಹೊರೆ ಬೀಳ್ಬೋದಂತ ಅಂದಾಗ ನಾನು ತಕ್ಷಣ ಹೇಳಿ, ಸರ್ ಒಂದು 500 ಕೋಟಿ ಹೊರೆ ಬೀಳುತ್ತೆ ಅಂತ. 500 ಕೋಟಿ ಜಾಸ್ತಿ ಆದ್ರೂ ನಾನು ಒಪ್ಕೊಳ್ತೇನೆ ಅಂತ ಹೇಳಿದ್ರು. ಅಂದ್ರೆ ಅಧಿಕಾರಿಗಳ ಅಭಿಪ್ರಾಯನ ಕೇಳದೆ ಈ ಒಪ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು. ಸೊ ಇಂಥ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅವತ್ತು ನಿನ್ನೆ ಸಭೆಯಲ್ಲಿ ನಾರಾಯಣರವರು ಇದ್ದಾರೆ, ನಾರಾಯಣ ಜೊತೆಗೆ ಒಂದು 15-20 ಜನ ಮುಖಂಡರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಅಭಿಪ್ರಾಯನ ಅಭಿನಂದಿಸಿ ಬಂದಿದ್ದಾರೆ. ಅದಾದ ನಂತರ ನಾವು ರಾತ್ರಿ ಹೋಗಿ ನಾವು ಬೈರತಿ ಬಸವರಾಜ್ ಅವರು, ಶಿವಣ್ಣವರು, ನಾವು ಹಿರೇಮಣ್ಣ ನಾವೆಲ್ಲರೂ ಹೋದಾಗ ಬೆಳಿಗ್ಗೆ ನಾವು ವೈಂಡ್ ಆಫ್ ಮಾಡ್ಕೊಂತ ಹೇಳಿದ್ದಾರೆ. ಏನು ಒಂದೇ ಮಾತು ಏನಂದ್ರೆ ಇದು
ನೀನಾಗಿರ್ತಕ್ಕಂಥ ಪ್ರೊಸೀಡಿಂಗ್ಸ್ನ ಬೆಳಿಗ್ಗೆ ತಲುಪಿಸು ಅಂತ ಹೇಳಿದ್ರು. ಪ್ರೊಸೀಡಿಂಗ್ಸ್ ಬಂದ ತಕ್ಷಣ ನಾವು ಕಾಲ್ ಆಫ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ, ವೈಂಡ್ ಆಫ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ನೋಡಿ, ಅವತ್ತಿನ ದಿನದಲ್ಲಿ ಒಂದು 2-3 ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಓಡಾಡಿಕೊಂಡು ಸಂಪೂರ್ಣ ಸ್ಟಡಿ ಮಾಡಿ ಅವ್ರು ಏನು ವರದಿ ಕೊಟ್ಟಿದ್ದಾರೆ ಅಂತಂದರೆ 86 ಶಿಫಾರಸುಗಳು ಮಾಡಿದ್ದಾರೆ. ಪೌರ ಕಾರ್ಮಿಕರ ಅನುಕೂಲತೆಗೋಸ್ಕರ 86 ಶಿಫಾರಸುಗಳು ಮಾಡಿದ್ದಾರೆ. 86 ಶಿಫಾರಸುಗಳಲ್ಲಿ ಬಹುಮುಖ್ಯವಾಗಿ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕರನ್ನ ನೇಮಕ ಮಾಡಬೇಕು ಅನ್ನೋದು ಅವರ 500 ಜನಕ್ಕೆ ಒಬ್ಬ ಪೌರ ಕಾರ್ಮಿಕ, ಮತ್ತು ವಿಶ್ರಾಂತಿ ಗೃಹಗಳನ್ನು ಮಾಡಬೇಕು ಅನ್ನೋಂಥದ್ದು, ಮತ್ತು ಕಂಟಿನ್ಯೂಸ್ ಆಗಿ 2 ವರ್ಷ ಕೆಲಸ ಮಾಡಿ ESI PF ಕಟ್ಟಿರೋ ಅಂಥವ್ರನ್ನ ಪರ್ಮನೆಂಟ್ ಮಾಡಬೇಕು ಅನ್ನೋದು ಇಷ್ಟು 16 ಅದರಲ್ಲಿ 86 ಶಿಫಾರಸುಗಳು ಮಾಡಿದ್ದಾರೆ. 86 ಶಿಫಾರಸಿನಲ್ಲಿ ಸುಮಾರು 36 ಶಿಫಾರಸುಗಳನ್ನು ಸರ್ಕಾರ ಅವತ್ತು ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಮಾಡಿದ್ರು ವಿಧಾನಸಭೆಯಲ್ಲಿ. ಅದಾದಮೇಲೆ ತಮಗೆ ಗೊತ್ತಿದ್ದಂಗೆ ವಿಧಾನ ಪರಿಷತ್ಗೆ ಹೋಗಬೇಕು, ಅಲ್ಲೂ ಕೂಡ ಅಂಗೀಕಾರ ಮಾಡಿ ಅವತ್ತಿನ ದಿನ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಗಬೇಕು. ಇವಾಗ ರೀತಿ ನಗರಾಭಿವೃದ್ಧಿ ಪೌರಾಡಳಿತ ಅಂತಿರಲಿಲ್ಲ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇಲಾಖೆ ಒಂದೇ ಇದ್ದಂಥದಕ್ಕೆ ಅವತ್ತು ಆ 36 ಅಂಶಗಳನ್ನು ಕೂಡ ಒಂದು ಜಾರಿ ಮಾಡೋಕ್ಕೆ ಒಂದು ಆದೇಶ ಕೊಟ್ಟಿದ್ದಾರೆ ಅವತ್ತಿನ ದಿನ. ಬಟ್ ಇವತ್ತು ಅವತ್ತಿಂದನೂ ಕೂಡ ಅಧಿಕಾರಿಗಳು ಅದನ್ನು ತಿರುಚು ಮುರುಚು ಮಾಡಿಕೊಂಡು ಅದು ಆಗಿಳಿದೆ ಈಗಳಿದೆ ಅಂತ ಮಾಡಲಿಲ್ಲ. ಇತ್ತೀಚೆಗೆ ನಾನೇ ಒಂದು ಸಭೆ ಕರೆದು IPD ಸಾಲಕ್ಕೆ ವರದಿನ ಜಾರಿ ಮಾಡೋಕ್ಕೋಸ್ಕರವಾಗಿ ನಾನೇ ಒಂದು ಸಭೆ ಕರೆದು ಅದರಲ್ಲಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನು ಕರೆದು ಚರ್ಚೆ ಮಾಡಿ ಯಾಕೆ ಜಾರಿ ಕೊಟ್ಟಿಲ್ಲ, ಇದನ್ನು ನೀವು ಇಷ್ಟು ದಿನದೊಳಗೆ ಜಾರಿ ಕೊಡಬೇಕು ಅಂತ ಸೂಚನೆ ಕೂಡ ಕೊಟ್ಟಿದ್ದು. ಅದೇ ಪಾಯಿಂಟನ್ನೇ ಈಗ ಮಾನ್ಯ ಬೇಡಿಕೆನಲ್ಲಿ ಇಟ್ಟಿದ್ದಾರೆ. 500 ಜನಕ್ಕೆ ಒಂದು ಮಾಡಬೇಕು, 500 ಜನ ಕಾರ್ಮಿಕರಿಗೆ ಒಬ್ಬ, ಮತ್ತು ವಿಶ್ರಾಂತಿ ಗೃಹ ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ಮಂಡನೆ ಮಾಡಿದ್ದಾರೆ. ಇವೆಲ್ಲ CM ಕೂಡ ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ. ಸೊ 90 ಭಾಗ ರಾಜ್ಯದಲ್ಲಿ ಮಹಿಳೆಯರಿಗೆ ಕೆಲಸ ಮಾಡ್ತಕ್ಕಂಥದ್ದು, ಅದು ಮುನ್ಸಿಪಾಲ್ಟಿ ಇರಲಿ, ಅದು ಪಟ್ಟಣ ಪಂಚಾಯತ್ ಇರಲಿ, ಮಹಾನಗರ ಪಾಲಿಕೆಯಲ್ಲಿ BBMP 90% ಮಹಿಳೆಯರು. ನಮ್ಮ ಉದ್ದೇಶ ಮೊದಲಿಂದ ಏನಿದೆ ಅಂದರೆ ರೆಸ್ಟ್ ರೂಮ್ಗಳನ್ನ ಮಾಡಬೇಕು ಅನ್ನೋದು ನಮ್ಮ ಆಯೋಗದಿಂದನೂ ಕೂಡ ನಾವು ಯಾವುದೇ ಜಿಲ್ಲೆಗೆ ಹೋಗಿ ಮಸ್ಟು ನೀವು ಮಾಡಲೇಬೇಕು ಅನ್ನೋ ಅಂಥದ್ದನ್ನು ಒತ್ತಾಯ ಮಾಡ್ಕೊಂಡು ಬಂದಿದ್ರು. ನಿನ್ನೆನೂ ಕೂಡ ನಮ್ಮ ಬೇಡಿಕೆಯಲ್ಲಿ ಮಂಡನೆ ಮಾಡಿದರು. ಮುಖ್ಯಮಂತ್ರಿಗಳು ಭಾರಿ ಸರಾಗವಾಗಿ ಹೇಳಿದ್ರು, ಒಳ್ಳೆ ರೆಸ್ಟ್ ರೂಮ್ಗಳನ್ನು ಕಟ್ಸ್ಕೊಡ್ಬೇಕು ಅನ್ನೋ ಪರಿಸ್ಥಿತಿ ಗೊತ್ತಿದೆ. ಹಾಗಾಗಿ ಅದಕ್ಕೆ ಎಷ್ಟು ಹಣಕಾಸು ಬೀಳ್ತದೆ ಅದನ್ನು ಚಿಂತೆ ಮಾಡೋಕ್ಕೆ ಹೋಗಬೇಡಿ. BBMP ಕಡೆ ಒಂದು ವಾರ್ಡ್ನಲ್ಲಿ 1-2 ಮಾಡಿ ಅನ್ನೋಂಥ ಮಾತನ್ನು ಕೂಡ ಹೇಳಿ ಅದನ್ನು 3 ತಿಂಗಳೊಳಗೆ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆಯೋಗ ನಾವುದಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಬೇಕು ಅನ್ನೋಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ವಿ. ಕೆಲವು ಕಡೆ ಈಗಾಗಲೇ ಟೆಂಡರ್ ಮಾಡಿ ಜಾರಿ ಇದೆ. ಟೆಂಡರ್ ಮಾಡಿ ನೇಮಕ ಮಾಡಬೇಕಾದ್ರೆ ಕೆಲವು ಅಡೆತಡೆಗಳಿದೆ. ಪೌರ ಕಾರ್ಮಿಕರನ್ನ ನೇಮಕ ಮಾಡಬೇಕಾದ್ರೆ ಅಡೆತಡೆಗಳಿದೆ. ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.